ಏನು ಸಂದೇಶ ಬಂದಿಲ್ಲ ಬರೀಲಿ ಅಲ್ಲಿ ಏನು ಕರೆದ್ರು ನಾವು ಹೇಳ್ತೀವಿ. ನಾವು ಒಬ್ಬೊಬ್ಬರೇ ಆಗಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ನಿರ್ಣಯ ಮಾಡಿ ಮನೆ ನಾವು ಒಟ್ಟಾಗಿ ಹೋಗ್ತೀವಿ. ನಿನ್ನೆ ನಮ್ಮ ಪ್ರತಾಪ್ ಸಿಂಗ್ ಹೇಳ್ಯಾರಲ್ಲ, ನಾವು ಒಟ್ಟಾಗಿರ್ತೀವಿ. ನಾವು ಹೋರಾಟ ಮಾಡಕತ್ತೀವಿ. ಯತ್ನಾಳನ್ನು ಅಧ್ಯಕ್ಷ ಮಾಡಬೇಕು, ವಿರೋಧ ಪಕ್ಷ ನಾಯಕ ಮಾಡಕತ್ತಲ್ಲ. ಬಿಜೆಪಿಯನ್ನು ಬಲವೃದ್ಧಿ ಮಾಡಬೇಕು. ಹೊಂದಾಣಿಕೆ ರಾಜಕೀಯದಿಂದ ಬಿಜೆಪಿ ಮುಕ್ತ ಆಗಬೇಕು, ಕುಟುಂಬ ವರ್ಗದಿಂದ ಮುಕ್ತ ಆಗಬೇಕು ಅಂತ ಬಿಜೆಪಿ ಕಟ್ಟಬೇಕಂತ ನಾವು ಈ ಹೋರಾಟ ಮಾಡ್ತೀವಿ. ಹೌದು, ನವೀನ್ ಕುಮಾರ್ ಕಟೀಲ್ ಅವರು ಬರೋರಿದ್ರು. ಅವರು ಡೆಂಗು ಆಗಿದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳೋರು. ನೀವು ತೆಗೆದುಕೊಂಡು ನಿರ್ಣಯ ಕೆಲಕ್ಕೂ ನಾನು ಬದ್ಧದಿಂದ ಭಾಳ ಮಂದಿ ಫೋನ್ ಮಾಡ್ಯಾರಿ. ಮುಂದಿನ ಸಭೆ ಭಾಳ ಜನ ಬರ್ತಾರೆ, ನೀವು ಆಶ್ಚರ್ಯ ಪಡ್ಬೋದು. ನಮ್ಮದೇ ದೊಡ್ಡ ಟೀಮ್ ಆಗಿಬಿಡ್ತದೆ. ಅವಾಗ ನಾವೇನು ಇಷ್ಟ ಅಂತ ಬಿಜೆಪಿ ಆಗಿಬಿಡ್ತದೆ. ಅವಾಗ ಅನಿಷ್ಟರು ಎಲ್ಲ ತಾವೇ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗ್ಬಿಟ್ಟ. ಏನು ಸಂದೇಶ ಬಂದಿಲ್ಲ ಬರೀಲಿ ಅಲ್ಲಿ ಏನು ಕರೆದ್ರು ನಾವು ಹೇಳ್ತೀವಿ. ನಾವು ಒಬ್ಬೊಬ್ಬರೇ ಆಗಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ನಿರ್ಣಯ ಮಾಡಿ ಮನೆ ನಾವು ಒಟ್ಟಾಗಿ ಹೋಗ್ತೀವಿ. ನಿನ್ನೆ ನಮ್ಮ ಪ್ರತಾಪ್ ಸಿಂಗ್ ಹೇಳ್ಯಾರಲ್ಲ, ನಾವು ಒಟ್ಟಾಗಿರ್ತೀವಿ. ನಾವು ಹೋರಾಟ ಮಾಡಕತ್ತೀವಿ. ಯತ್ನಾಳನ್ನು ಅಧ್ಯಕ್ಷ ಮಾಡಬೇಕು, ವಿರೋಧ ಪಕ್ಷ ನಾಯಕ ಮಾಡಕತ್ತಲ್ಲ. ಬಿಜೆಪಿಯನ್ನು ಬಲವೃದ್ಧಿ ಮಾಡಬೇಕು. ಹೊಂದಾಣಿಕೆ ರಾಜಕೀಯದಿಂದ ಬಿಜೆಪಿ ಮುಕ್ತ ಆಗಬೇಕು, ಕುಟುಂಬ ವರ್ಗದಿಂದ ಮುಕ್ತ ಆಗಬೇಕು ಅಂತ ಬಿಜೆಪಿ ಕಟ್ಟಬೇಕಂತ ನಾವು ಈ ಹೋರಾಟ ಮಾಡ್ತೀವಿ. ಹೌದು, ನವೀನ್ ಕುಮಾರ್ ಕಟೀಲ್ ಅವರು ಬರೋರಿದ್ರು. ಅವರು ಡೆಂಗು ಆಗಿದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳೋರು. ನೀವು ತೆಗೆದುಕೊಂಡು ನಿರ್ಣಯ ಕೆಲಕ್ಕೂ ನಾನು ಬದ್ಧದಿಂದ ಭಾಳ ಮಂದಿ ಫೋನ್ ಮಾಡ್ಯಾರಿ. ಮುಂದಿನ ಸಭೆ ಭಾಳ ಜನ ಬರ್ತಾರೆ, ನೀವು ಆಶ್ಚರ್ಯ ಪಡ್ಬೋದು. ನಮ್ಮದೇ ದೊಡ್ಡ ಟೀಮ್ ಆಗಿಬಿಡ್ತದೆ. ಅವಾಗ ನಾವೇನು ಇಷ್ಟ ಅಂತ ಬಿಜೆಪಿ ಆಗಿಬಿಡ್ತದೆ. ಅವಾಗ ಅನಿಷ್ಟರು ಎಲ್ಲ ತಾವೇ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗ್ಬಿಟ್ಟ.